ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಲಿಮಿಟೆಡ್ ಪುತ್ತೂರು ಇದರ ನೂತನ ಶಾಖೆ ವಿಟ್ಲ ಎಂಪೈರ್ ಮಹಲ್ನ 1ನೇ ಮಹಡಿಯಲ್ಲಿ ಕಾರ್ಯಾಚರಿಸಲು ಮುಂದಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ನೂತನ ಶಾಖೆಯನ್ನು ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರುರವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ನಂತರ ಭದ್ರತಾ ಕೋಶ ಹಾಗೂ ಗಣಕಯಂತ್ರವನ್ನು ಉದ್ಘಾಟಿಸಲಾಯಿತು. ನಂತರ ಎನ್ ಕಿಶೋರ್ ಕೊಳತ್ತಾಯ ಅಧ್ಯಕ್ಷರು ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಲಿಮಿಟೆಡ್ ಪುತ್ತೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಸ್ ಸತೀಶ್ ಚಂದ್ರ ಮಾಜಿ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್, ಕರುಣಾಕರ ನಾಯ್ತೊಟ್ಟು ಅಧ್ಯಕ್ಷರು ವಿಟ್ಲ ಪಟ್ಟಣ ಪಂಚಾಯತ್ ಇವರುಗಳು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನೂತನ ಶಾಖೆಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಹಕಾರಿ ಸಪ್ತಾಹ ಅಂಗವಾಗಿ ಮೊಳಹಳ್ಳಿ ಶಿವರಾಯರ ಭಾವಚಿತ್ರ ಅನಾವರಣಗೊಳಿಸಲಾಯಿತು. ಬಳಿಕ ಫಲಾನುಭವಿಗಳಿಗೆ ಪ್ರಥಮ ಠೇವಣಿ ಹಂಚಲಾಯಿತು. ಬ್ಯಾಂಕಿನ ನಿರ್ದೇಶಕ ಚಂದ್ರಶೇಖರ ರಾವ್ ಬಪ್ಪಳಿಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕುಮಾರಿ ಅದ್ವಿಕಾ ಪ್ರಾರ್ಥಿಸಿ, ಬ್ಯಾಂಕಿನ ಉಪಾಧ್ಯಕ್ಷರು ಕೆ ವಿಶ್ವಾಸ್ ಚೆನ್ನೈ ಸ್ವಾಗತಿಸಿದರು. ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಶೇಖರ್ ಶೆಟ್ಟಿ ಧನ್ಯವಾದವಿದ್ದರು. ವಿಟ್ಲ ಶಾಖಾಧಿಕಾರಿ ಚೇತನ್ ಯುಎನ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಆಗಮಿಸಿ ನೂತನ ಶಾಖೆಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ನಿರ್ದೇಶಕರುಗಳು, ಸಿಬ್ಬಂದಿಗಳು, ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹಾಗೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಸಂಸ್ಥೆಯ ಸಿಇಒ ಆಗಿರುವಂಥ ಶ್ರೀ ಬಿ ಶೇಖರ್ ಶೆಟ್ಟಿ ತಾವು ಸಹ ವೇದಿಕೆಗೆ ಬರಬೇಕು ಸರ್. ಹಾಗೆ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಕೂಡ್ಗಿ ವಿಶ್ವಾಸ್ ಚೆನ್ನೈ ತಮಗೂ ಸ್ವಾಗತ. ಆನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾಧಿವಂದುತ ಪದ ಪದ್ಮಯುತಂ ಕುಂಜರಭಂಜನ ಚತುರತರಕರಂ ಗುರುಗುಹಾದಿನುತ ಪ್ರಣವಾಕಾರಂ ಕುಂಜರಭಂಜನ ಚತುರತರಕರಂ ಗುರುಗುಹಾದಿನುತ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಇದರ ಪ್ರಾರ್ಥನೆ ಮಾಡಿದಂಥ ಕುಮಾರಿ ಅದ್ವಿಕಾ ಇವಳಿಗೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಎನ್ ಕಿಶೋರ್ ಕೊಳತ್ತಾಯಿ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಒಂದು ಸಂಭ್ರಮದ ದಿನ. ವಿಶೇಷವಾಗಿ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ಒಂದು ದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. 115 ವರ್ಷಗಳ ಇತಿಹಾಸವುಳ್ಳ ಈ ಒಂದು ಬ್ಯಾಂಕಿಗೆ ಪ್ರಥಮ ಶಾಖೆ ಒಂದು ದಾಖಲೆಯನ್ನೇ ಒಂದು ರೀತಿಯಲ್ಲಿ ನಿರ್ಮಿಸಿದ್ದೇವೆ ಅಂತೇಳಿ ಹೇಳ್ಬೋದು. ಇದು ಯಾತಕ್ಕೆ ಇಷ್ಟೊಂದು ತಡವಾಯಿತು ಇದರ ಬಗ್ಗೆ ಪ್ರಾಸ್ತಾವಿಕ ಮಾತಿನಲ್ಲಿ ನಮ್ಮ ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರ ನುಡಿಯಲ್ಲಿ ನಮಗೆ ವಿವರಿಸಲಿಕ್ಕಿದ್ದಾರೆ. ಆದರೆ ನಮ್ಮ ಬೋರ್ಡಿಗಂತೂ ನಮ್ಮ ಈ ನಿರ್ದೇಶಕರ ಈ ಮಂಡಳಿಗೊಂದು ಬಹಳ ಒಂದು ತೃಪ್ತಿ ತರುವಂಥ ದಿನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ನಮ್ಮ ಈ ಒಂದು ವಿಟ್ಲ ಅರಸರು ಅವರ ಅಪ್ಪಣೆಯನ್ನು ನಾವು ಪಡ್ಕೊಂಡಿದ್ದೇವೆ. ಬಂಗಾರು ಅರಸರು ಹಿಂದಿನ ಶನಿವಾರ ಅವರ ಮನೆಗೆ ತೆರಳಿ ಅವರ ಅಪ್ಪಣೆಯನ್ನು ನಾವು ಪಡ್ಕೊಂಡಿದ್ದೇವೆ. ಅನಾರೋಗ್ಯ ನಿಮಿತ್ತ ಅವರು ಇಲ್ಲಿ ನಮ್ಮ ಜೊತೆ ಬಂದಿಲ್ಲ. ಅವರನ್ನು ನಮಸ್ಕರಿಸುತ್ತಾ ನಮ್ಮ ಈ ಒಂದು
ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶೋರ್ ಕೊಳತ್ತಾಯರು, ಬಹಳ ಸರಳತೆಯ ಮನುಷ್ಯ. ಅವರನ್ನು ಈ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರ ಪೂರ್ವವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಮುಖ್ಯ ಅತಿಥಿ ನನ್ನ ಆತ್ಮೀಯ ಮಿತ್ರ ಕೂಡ ಹೌದು, ನಮ್ಮ ಈ ಪ್ರದೇಶದ MLC ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರು. ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಟೌನ್ ಬ್ಯಾಂಕ್, ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಬ್ಯಾಂಕಿನ ನಿರ್ದೇಶಕರಾಗಿರುವಂಥ ಕಿರಣ್ ಬಲ್ನಾಡು ಇವರು ಗೌರವಾರ್ಪಣೆ ಮಾಡಬೇಕು. ಇನ್ನೊಬ್ಬ ಅತಿಥಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ರೆವಲ್ಯೂಷನನ್ನು ಮೂಡಿಸಿದಂಥ ವ್ಯಕ್ತಿ, ಕ್ಯಾಂಪ್ಕೋ ಸಂಸ್ಥೆಯನ್ನು ಬಹಳ ಒಂದು ಅತ್ಯುನ್ನತ ಒಂದು ಇದಕ್ಕೆ ಏರಿಸಿದಂಥ ವ್ಯಕ್ತಿ, ನನ್ನ ಗುರುಗಳಂತಲೇ ಹೇಳ್ಬೋದು, SR ಸತೀಶ್ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ತುಂಬ ಸ್ವಾಗತ ಸರ್. ಇವರಿಗೆ ಇನ್ನೊಬ್ಬ ನಿರ್ದೇಶಕರಾಗಿರುವಂಥ ಶ್ರೀ ಸದಾಶಿವ ಪೈ ಪಿ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಟ್ಲ ಪಟ್ಟಣ ಪಂಚಾಯತ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಕರುಣಾಕರ್ ನಾಯ್ತೊಟ್ಟು ಇವರು ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೂ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಸಂಸ್ಥೆ ನಿರ್ದೇಶಕಿಯಾಗಿರುವಂಥ ಶ್ರೀಯುತ ಜಯಂತಿ ನಾಯಕ್ ತಾವು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನ ಕಾರ್ಯನಿರ್ವಹಣಾ ಅಧಿಕಾರಿ CEO ಆಗಿರ್ತಕ್ಕಂಥ ಶೇಖರ್ ಶೆಟ್ಟರು ಈ ಒಂದು ಬ್ರ್ಯಾಂಚ್ ಇಲ್ಲಿ ಬರಬೇಕಿದ್ರೆ ಬಹಳಷ್ಟು ಶ್ರಮವನ್ನು ವಹಿಸಿಕೊಂಡಿದ್ದಾರೆ, ಮುಖ್ಯ ಕಾರಣಕರ್ತರು ಅಂತ ಹೇಳ್ಬೋದು. ಅವರಿಗೂ ನಮ್ಮ ಬ್ಯಾಂಕಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಬಹಳ ಶ್ರಮಿಸಿದ್ದಾರೆ. ಈ ಒಂದು ದಿನ ಎದುರು ನೋಡುತ್ತಾ ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಜೊತೆ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನ ಹಿಂದಿನ ನಿರ್ದೇಶಕರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ವಿಶೇಷವಾಗಿ ಇಲ್ಲಿ ಸೇರತಕ್ಕಂಥ ಶಿವಪ್ರಸಾದ್ ಅವರು ಇರ್ಬೋದು, ರಘುನಾಥರು ಇರ್ಬೋದು, ಪಾಂಡುರಂಗ್ ಹೆಗಡೆ ಅವರು ಇರ್ಬೋದು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ಯಾಂಕಿನ ಸಿಬ್ಬಂದಿ ವರ್ಗ ಬಹಳ ಶ್ರಮಿಸಿದ್ದಾರೆ. ಈ ಒಂದು ಬ್ರ್ಯಾಂಚ್ ಉದ್ಘಾಟನೆಗೊಳ್ಳಬೇಕಿದ್ರೆ ಅದರಲ್ಲಿ ಪ್ರತ್ಯೇಕವಾಗಿ ಈ ಬ್ಯಾಂಕಿನ ಒಂದು ಏನು ಜವಾಬ್ದಾರಿಯನ್ನು ವಹಿಸಿಕೊಳ್ಳಿರ್ತಕ್ಕಂಥ ಚೇತನ್ ಅವರು, ಪವನ್ ಅವರು ಹಾಗೂ ಉದಯ್ ಅವರು, ಅವರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಟ್ಲ ಗ್ರಾಮದ ಮತ್ತು ಇಲ್ಲಿನ ಆಸುಪಾಸಿನ ಗ್ರಾಹಕ ಬಂಧುಗಳು, ನಮ್ಮ ಪುತ್ತೂರು ಕೋಆಪರೇಟಿವ್ನ ಟೌನ್ ಬ್ಯಾಂಕ್ನ ಸದಸ್ಯರುಗಳು ಇಲ್ಲಿಯ ಈ ಭಾಗದ ಬಹಳಷ್ಟು ಜನ ಇದ್ದಾರೆ. ಮುಂದೆ ಕೂಡ ಇಲ್ಲಿ ನಮ್ಮ ಸದಸ್ಯರುಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನ ಹಿತೈಷಿಗಳು, ಆಹ್ವಾನಿತರು, ಅವರಿಗೂ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಭಾಳಷ್ಟು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಸಾಧಿಸತಕ್ಕಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇನೆ. ಸಾಜಾ ರಾಧಾಕೃಷ್ಣ ಆಳ್ವಾರ್ ಇರ್ಬೋದು, ಚನಿಲ ತಿಮ್ಮಪ್ಪ ಶೆಟ್ಟರ್ ಇರ್ಬೋದು, ನಮ್ಮ ಹೇರಳೆ ಗೋಪಾಲಕೃಷ್ಣ ಹೇರಳೆ ಅವರು ಇರ್ಬೋದು, ರಾಜೇಶ್ ಬನ್ನೂರವರು, ಅರುಣ್ ಕುಮಾರ್ ವಿಟ್ಲ ಅವರು, ಮಣಿಕಂಠ, ಹರೀಶ್ ನಾಯ್ಕ್, ಸುದರ್ಶನ್ ಪಡಿಯಾರ್ ಇರ್ಬೋದು, ವಿರೂಪಾಕ್ಷರು ವಕೀಲರು, ನರಸಪ್ಪ ಪೂಜಾರಿಯವರು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಂದ, ಬೇರೆ ಬೇರೆ ಬ್ಯಾಂಕ್ಗಳಿಂದ, ಬೇರೆ ಬೇರೆ ಸಹಕಾರಿ ಸೊಸೈಟಿಗಳಿಂದ ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಾರೆ, ಮುಂದೆ ಸೇರಲಿಕ್ಕೂ ಇದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಗ್ರಾಮೀಣ ಭಾಗದ ಪಂಚಾಯತ್ ರಾಜು ಮತ್ತು ಅದರೊಟ್ಟಿಗೆ ನಾನು ಸೇರಿಸ್ತಾ ಇದ್ದೇನೆ ಸಹಕಾರಿ ಸಂಸ್ಥೆಗಳನ್ನು ಕೂಡ. ನಮ್ಮ ಅತ್ಯಂತ ಸಣ್ಣ ಪ್ರಾಯದಲ್ಲಿ ವಿಧಾನ ಪರಿಷತ್ತಲ್ಲಿ ನಮ್ಮನ್ನೆಲ್ಲ ಪ್ರತಿನಿಧೀಕರಿಸ್ತಕ್ಕಂತಹ ಕಿಶೋರ್ ಕುಮಾರ್ರೆ ಪಂಚಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ ಇವತ್ತು ಪುತ್ತೂರಿನ ಒಂದು ಸಂಸ್ಥೆ ವಿಟ್ಲಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡಿದೆ. ಪಂಚಲಿಂಗೇಶ್ವರ ಮತ್ತು ಮಹಾಲಿಂಗೇಶ್ವರ ಇಬ್ಬರನ್ನು ನೆನಪಿಸ್ತಾ, ಪುತ್ತೂರಿನಲ್ಲಿ 115 ವರ್ಷಗಳ ಹಿಂದೆ ಆಗ ಪ್ರಾರಂಭ ಮಾಡುವ ಸಂದರ್ಭ ಹೇಗಿತ್ತು ಅಂದರೆ ನನಗೆ ಅವ್ರು ಹೇಳಿದಾಗ ನೆನಪಾಗ್ತಾಯಿತ್ತು.
ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. 95% ಜನ ಹೆಬ್ಬೆಟ್ಟೆ ಹಾಕೋರಿದ್ದದ್ದು. ನಮಗೆ ಬಹುತೇಕ ನಮ್ಮ ಅಜ್ಜಂದಿರ ಕಾಲ ಆಗ ಈ ದೇಶ ಹೇಗಿತ್ತು ಅಂದರೆ ಹೊಟ್ಟೆಗೆ ಇರಲಿಲ್ಲ, ಬಟ್ಟೆಗೆ ಇಲ್ಲದ ಕಾಲ. 1904ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಸಹಕಾರಿ ಕಾನೂನು ಜಾರಿಗೆ ಬಂತು ಬ್ರಿಟಿಷರ ಕಾಲದಲ್ಲಿ. ಅದರ ಹಿಂದೆ ನಮ್ಮ ಜೀವನ ಪದ್ಧತಿ ಹೇಗಿತ್ತು ಅಂತ ಕೇಳಿದರೆ 5000 ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಉಲ್ಲೇಖ ಆಗ್ತದೆ. ಸಂಗಚ್ಚದ್ವಂ ಸಂವದದ್ವಂ ಸಮೋ ಮನಾನ್ಸಿ ಜಾನತಾಮ್ ಅಂತ. ಅಂದರೆ ಎಲ್ಲರೂ ಒಟ್ಟಾಗಿ ಬಾಳೋಣ, ಒಟ್ಟಾಗಿ ಮುನ್ನಡೆಯೋಣ, ಒಟ್ಟಾಗಿ ಅಭಿವೃದ್ಧಿಯನ್ನು ಸಾಧಿಸುವ ಅಂತ ಹೇಳಿದ ಸಂಸ್ಕೃತಿಯ ಮಕ್ಕಳು ನಾವು, ಅದನ್ನು ನಡೆಸಿದವರು. ಸಹಜವಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ತೊಂದರೆ ಒಳಗಾದಾಗ ಈ ಕಾನೂನು ಜಾರಿಗೆ ಬಂತು. ನಮ್ಮ ದೇಶದ ಮೊದಲನೆಯ ಸಹಕಾರಿ ಸಂಸ್ಥೆ ಗದಗಿನ ಕನಗಿನಹಾಳದಲ್ಲಿ 1905ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಆಗ ಇಂಗ್ಲೀಷ್ ಮಾತಾಡಬಲ್ಲವರು ಕೈಬೆರಳೆಣಿಕೆಯಷ್ಟು ಜನ, ದಸ್ಕತ್ ಹಾಕುವವರು ಕೈಬೆರಳೆಣಿಕೆಯಷ್ಟು ಜನ. ನನಗೆ ಅನಿಸಿದ್ದು ಆ 115 ವರ್ಷಗಳ ಇತಿಹಾಸ ಭಾರತ ಹೇಗಿತ್ತು ಅಂತ ಕೇಳಿದರೆ, ಬಹುಶಃ 1ನೆಯ ಮಹಾಯುದ್ಧ, ಸ್ವಾತಂತ್ರ್ಯ ಇರಲಿಲ್ಲ, 1ನೆಯ ಮಹಾಯುದ್ಧ 14ರಿಂದ 18, 21ನೇ ಇಸ್ವಿಯ ನೆನಪಿರಬೇಕು. ನಗನಗುತ್ತಾ ಭಗತ್ ಸಿಂಗು ಗಲ್ಲುಗಂಬಕ್ಕೆ ಏರಿದ ಕಾಲ 21ನೇ ಇಸ್ವಿಯಲ್ಲಿ. 2ನೆಯ ಮಹಾಯುದ್ಧ, ಅದರ ಮಧ್ಯೆ ಪ್ಲೇಗು, ಅದರ ಮಧ್ಯೆ ಕೊಲೆರಾ, ಅದರ ಮಧ್ಯೆ ಬೇರೆ ಬೇರೆ ರೋಗಾಣುಗಳು, ಅದರ ಮಧ್ಯೆ ಸ್ವಾತಂತ್ರ್ಯ ಹೋರಾಟದ ಪರಾಕಾಷ್ಠೆ. ಇದರ ಮಧ್ಯದಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ಅದನ್ನು ಶುಭ್ರವಾಗಿ ಇಟ್ಟು ಅದನ್ನು ಭಾರಿ ಒಳ್ಳೆಯ ರೀತಿಯಲ್ಲಿಟ್ಟು ಪ್ರತಿ ವರ್ಷ ಅದನ್ನು ಲಾಭದಾಯಕವಾಗಿ ಮಾಡಿ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಕೂಡ, ಸವಾಲಂದರೆ ಈಗ ಒಂದು 10 ವರ್ಷದ ಸವಾಲುಗಳನ್ನು ನೋಡಿ, ಡಿಮಾನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಕೊರೋನಾ ಇರ್ಬೋದು, ಇವುಗಳ ಮಧ್ಯೆ ಕೂಡ ನಿರಂತರವಾಗಿ ಲಾಭ ಮಾಡ್ತಾ ಬಹುಶಃ ಇಂಥ ಒಂದು ಸಂಸ್ಥೆಯನ್ನು ಯಾರು ಪ್ರಾರಂಭ ಕಾಲದಲ್ಲಿ ಕಟ್ಟಿದ್ರ, ಆಗ ಸಹಕಾರ ಮಾಡಿದ್ರ, ಆಗ ಉದ್ಧಾರ ಮಾಡಿದ್ರ, ಆಗ ಕೆಲಸ ಮಾಡಿದ್ರ, ಆವತ್ತಿನಿಂದ ಮೊಳಲಿ ಶಿವರಾಯರಿಂದ ಹಿಡಿದು ಇವತ್ತಿನ ಕೊಳತ್ತಾಯವರೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಕಷ್ಟು ಜನ ಬ್ಯಾಂಕುಗಳಲ್ಲಿ ಕೆಲಸ ಮಾಡಿ ನೌಕರಿಯನ್ನು ಪಡ್ಕೊಂಡು ಒಳ್ಳೆಯದಾದವರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ಅಧ್ಯಕ್ಷರುಗಳು, ನಿರ್ದೇಶಕರುಗಳಾಗಿ ಕೆಲಸ ಮಾಡಿಕೊಂಡವರಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಸುಮಾರು 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. 8.5 ಲಕ್ಷ. ಇವತ್ತಿನ ದಿನ ಅಂದರೆ ಭಾರಿ ಒಳ್ಳೆಯ ದಿನ. ಒಳ್ಳೆಯ ದಿನ ಅಂತ ಕೇಳಿದರೆ ಸಹಕಾರಿ ಸಪ್ತಾಹದ ಮೊದಲನೇ ದಿನ ನವೆಂಬರ್ 14 ಸಹಕಾರಿ ಸಪ್ತಾಹದ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇವತ್ತು ಆಚರಣೆ ಪ್ರಾರಂಭ ಆಗ್ತದೆ. ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್, ಈ ದೇಶದಲ್ಲಿ NCI ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ನಮಗೆಲ್ಲ ಒಂದು ಸೌಭಾಗ್ಯ ಅಂದರೆ ಈ ದೇಶದ ಮೊದಲನೆಯ ಸಹಕಾರ ಸಚಿವ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಸಹಕಾರ ಕ್ಷೇತ್ರ ಅದ್ಭುತವಾದಂಥ ಒಂದು ಬದಲಾವಣೆಯತ್ತ ಸಾಗ್ತಾ ಇದೆ. ನಮಗೆ ಇಷ್ಟವರೆಗೆ ಒಂದು ನ್ಯಾಷನಲ್ ಪಾಲಿಸಿ ಇರಲಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಬರುವ ಡಿಸೆಂಬರ್ ಒಳಗೆ ಸಹಕಾರ ಕ್ಷೇತ್ರಕ್ಕೆ ಒಂದು ನ್ಯಾಷನಲ್ ಪಾಲಿಸಿಯನ್ನು ಡಿಕ್ಲೇರನ್ನು ಅಮಿತ್ ಶಾ ಅವರು ಮಾಡ್ತಾರೆ. ಯಾಕೆ ಈ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಒತ್ತು ಕೊಡುವುದು ಈಗಿನ ಸರ್ಕಾರ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಸುಮಾರು 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. ಸುಮಾರು 30 ಕೋಟಿಯಷ್ಟು ಸಹಕಾರಿ ಸದಸ್ಯರಿದ್ದಾರೆ. ಸುಮಾರು 52 ರೀತಿಯ ಸಹಕಾರಿ ಸಂಸ್ಥೆಗಳಿದೆ. 52 ರೀತಿ ಅಂದರೆ ಈ ಬ್ಯಾಂಕುಗಳು, ಅರ್ಬನ್ ಬ್ಯಾಂಕುಗಳು, ಕ್ಯಾಂಪ್ಕೋ ಇಂಥದ್ದೆಲ್ಲ ಒಂದು ಭಾಗ, ಪ್ಯಾಕ್ಸ್ಗಳು, ಮಿಲ್ಕ್ ಸೊಸೈಟಿ ಮತ್ತು ಬೇರೆ ಬೇರೆ. ಈಗ ಮೇಲೊಂದು ನಾನು ಹೋದೆ, ಒಕ್ಕಲಿಗರ ಸಮುದಾಯ ಭವನ, ಈ ರೀತಿಯದ್ದೆಲ್ಲ ಕಂಡೆ ಸಹಕಾರಿ ಸಂಸ್ಥೆ. ಈ ರೀತಿಯಾಗಿ ಇಲ್ಲಿ ಒಂದು ರೂರಲ್ ಬ್ಯಾಂಕ್ ಇದೆ, ನಮ್ಮದೇ ಆದಂಥ ಭಾರಿ ಒಳ್ಳೆಯ ಬ್ಯಾಂಕ್ ಒಂದು, ಅದಕ್ಕೊಂದು 70 ವರ್ಷ ಎಲ್ಲ ಆಗಿರ್ಬೋದು. ಈ ರೀತಿಯಾಗಿ ತುಂಬ ರೀತಿಯ ಸಹಕಾರಿ ಸಂಸ್ಥೆ ಇದೆ. ಈ ಸಂಸ್ಥೆಗಳ ಅಲ್ಲದೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ಸಂಸ್ಥೆಗಳನ್ನು ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ. ಒಂದು ಕೇರಳದ ಕೊಚ್ಚಿನಿಗೆ ಹೋದರೆ ಆನೆ ಮಾಲೀಕರ ಒಂದು ಸಹಕಾರಿ ಸಂಘ ಇದೆ. ನಾನು ಮತ್ತು ಕೊಂಕೋಡಿಯವರು ಒಂದು ಸಲ ಹೋದಾಗ ಅವರ ಜನರಲ್ ಬಾಡಿಗೆ 100 ಆನೆಗಳ ಪಥಸಂಚಲನ ಮುಖಾಂತರ ಜನರಲ್ ಬಾಡಿ ಆಗಿತ್ತು. ಅಂದರೆ ಈ ಸಹಕಾರ ಕ್ಷೇತ್ರ ಹತ್ತಿರದ ಮೆಡ್ರಾಸ್ ಮಹಾಬಲಿಪುರಮ್ಗೆ ಹೋದರೆ ಒಂದು ಹಾವು ಹಿಡಿಯುವವರ ಸಹಕಾರಿ ಸಂಘ ಇದೆ. ಕಳೆದ ಮಾರ್ಚಿಗೆ ಡಿವಿಡೆಂಡನ್ನು ಘೋಷಣೆ ಮಾಡಿದ್ದಾರೆ ಹಾವು ಹಿಡಿಯುವವರದ್ದು. ಆ ಹಾವಿನ ವಿಷವನ್ನು ತೆಗೆದು ಅದಕ್ಕೊಂದು ಟ್ಯಾಗ್ ಹಾಕಿ ಆ ಹಾವಿನ ವಿಷ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥದ್ದು, ಅವರು ಕೂಡ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ.
ಇನ್ನು ಇಫ್ಕೋ ಇದೆ, ಕ್ರಿಪ್ಕೋ ಇದೆ, ನ್ಯಾಷನಲ್ ಲೆವೆಲಲ್ಲಿ ಅಮೂಲ್ ಇದೆ. ಭಾರಿ ಭಾರಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಸಹಕಾರ ಕ್ಷೇತ್ರದ ಮುಖಾಂತರ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇವತ್ತು ದೇಶದ GDPಯಲ್ಲಿ 25% ಪಾಲು ಸಹಕಾರ ಕ್ಷೇತ್ರದ ಪಾಲು. GDPಯಲ್ಲಿ ಭಾರತದ GDPಯಲ್ಲಿ 25% ಕೊಡುಗೆ ಇದ್ದರೆ ಅದು ನಮ್ಮ ಕೊಡುಗೆ, ಸಹಕಾರ ಕ್ಷೇತ್ರದ ಕೊಡುಗೆ. ಇದನ್ನೆಲ್ಲ ಗೊತ್ತು ಮಾಡಬೇಕು ಅಂತೇಳಿ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇರೋದು. ಆದರೆ ಟೌನ್ ಬ್ಯಾಂಕಿನವರು ಒಂದು ಸ್ವಲ್ಪ ಮುಂದೆ ಹೋದರು. ಕೇವಲ ಗೊತ್ತು ಮಾಡೋದು ಮಾತ್ರ ಅಲ್ಲ, ನಮ್ಮ ಒಂದು ಹೆಜ್ಜೆ ವಿಟ್ಲದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಹೆಜ್ಜೆಯನ್ನು ವಿಟ್ಲದಲ್ಲಿ ಇಟ್ಟಿದ್ದಾರೆ. ಈ ಸಂಸ್ಥೆ ಯಶಸ್ವಿ ಆಗ್ತದೆ, ಈ ಶಾಖೆ ಕೂಡ ಯಶಸ್ವಿ ಆಗ್ತದೆ. ನಮ್ಮ ಸರಸ್ವತಿಯಿಂದ ಮೊಟ್ಟ ಮೊದಲನೆಯ 1 ಕೋಟಿ ಡೆಪಾಸಿಟನ್ನು ಇಡುವುದರೊಂದಿಗೆ ಈ ಸಂಸ್ಥೆ ಬೆನ್ನು ತಟ್ತಾ ಇದ್ದೇವೆ. ಇದು ಅಭಿವೃದ್ಧಿ ಆಗಬೇಕು, ಜನಗಳಿಗೆ ಎಲ್ಲರಿಗೂ ಈ ಭಾರತ ಏನು ಅಭಿವೃದ್ಧಿಯ ನಾಗಲೋಟದಲ್ಲಿ ಇದೆಲ್ಲ, ಅದರಲ್ಲಿ ಪುತ್ತೂರಿನ ಟೌನ್ ಬ್ಯಾಂಕ್ ಕೂಡ ತನ್ನದೇ ಆದ ಕೊಡುಗೆ. ಅವರ ಹಿಂದೆ ಎಲ್ಲ ಲೈಬ್ರರಿಯನ್ನು ಮಾಡಿದರು ಒಮ್ಮೆ, ಅದರ ನಂತರ ಲಾಟ ಅನ್ನೋ ವ್ಯವಸ್ಥೆಯನ್ನು ಮಾಡಿದರು. ಈಗ ಡಿಜಿಟಲ್ ವ್ಯವಸ್ಥೆ ಈಗ ಭಾರಿ ಬದಲಾಗಿದೆ. ಅದರಲ್ಲಿ ಟೌನ್ ಬ್ಯಾಂಕ್ ಕೂಡ ಹಿಂದೆ ಉಳಿಯುವುದಿಲ್ಲ, ಮುಂದೆ ಬರ್ತದೆ ಅಂತ ಹೇಳೋ ವಿಶ್ವಾಸದಿಂದ ಈ ಸಹಕಾರ ಕ್ಷೇತ್ರದ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದರೆ, ನಾವೆಲ್ಲರೂ ಸಹಕಾರ ಕ್ಷೇತ್ರದ 8.5 ಲಕ್ಷ ಜನ ಸೇರಿ ಎಲ್ಲಾದರೂ 1 ತಿಂಗಳು ಬಂದ್ ಮಾಡ್ತೇವೆ ಅಂತ ಹೇಳಿದರೆ ಅಮಿತ್ ಶಾನೇ ನಮ್ಮ ಹತ್ರ ಒಂದು ಪಂಚಾಯತಿಗೆ ಬರ್ತಾರೆ. ಅಂದರೆ ಅಷ್ಟು ನಮ್ಮ ಇಂಪಾರ್ಟೆನ್ಸ್ ಇದೆ ಇವತ್ತು. ಎಲ್ಲಿವರೆಗೆ ಅಂದರೆ ರೂರಲ್ PDS ಡಿಸ್ಟ್ರಿಬ್ಯೂಷನ್ ಮೋರ್ ದೆನ್ 60% ನಮ್ಮ ಪಾಲು. ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಷನ್ ಇದೆ, ಮೋರ್ ದೆನ್ 70% ನಮ್ಮ ಪಾಲು. ಸಾಲ ಮತ್ತು ಸೇವಿಂಗ್ಸು ಕಳೆದ ಈ ಸರ್ಕಾರ NDA ಸರ್ಕಾರ ಬ್ಯಾಂಕಿಂಗ್ ಇನ್ಕ್ಲೂಷನ್ ಅಂತ ಹೇಳ್ತಾ ಇತ್ತು. ಆದರೆ ಪುತ್ತೂರಿನ ಟೌನ್ ಬ್ಯಾಂಕು ಬ್ಯಾಂಕಿಂಗ್ ಇನ್ಕ್ಲೂಷನನ್ನು 115 ವರ್ಷಗಳ ಹಿಂದೆ ಮಾಡಿದೆ ಅಂತ ಹೇಳಿದರೆ ಅದು ಗ್ರೇಟ್ ಅಂತ ಅನ್ನಿಸ್ತದೆ. ಇದನ್ನೆಲ್ಲ ನೋಡಿಕೊಂಡು ಇವತ್ತು ಗ್ರಾಮಾಂತರ ಭಾಗದಲ್ಲಿರುವ ಪ್ಯಾಕ್ಸ್ಗಳನ್ನು ಈ ದೇಶದ ಅಮಿತ್ ಶಾ ಅವರು ಅದರ ಮಾಡರ್ನೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಕಂಪ್ಯೂಟರೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಲಿಬರ್ಟಿಯನ್ನು ಕೊಟ್ಟಿದ್ದಾರೆ. ಇದು ಯಾಕೆ ಅಂದರೆ ಭಾರತ ಇವತ್ತೊಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ. ಜಗತ್ತು ಎಲ್ಲರೂ ಭಾರತವನ್ನು ನೋಡುವ ಸ್ಥಿತಿಯಲ್ಲಿದ್ದೇವೆ. ಅದಕ್ಕಾಗಿ ಈ ಸಹಕಾರಿ ಕ್ಷೇತ್ರ ಎದ್ದು ನಿಂತರೆ ಭಾರತಕ್ಕೆ ಭಾರಿ ದೊಡ್ಡ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡಬಹುದು ಅಂತ ಆಲೋಚನೆ ಮಾಡಿದ ಈ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಬಲವಾದ ಸಹಕಾರವನ್ನು ಕೊಡಲಿಕ್ಕೆ ಇವತ್ತು ಪ್ರಯತ್ನಗಳು ಆಗ್ತಾಯಿದೆ. ಬಂಧುಗಳೇ, ನಮ್ಮ ಸಂಕ್ರಮಣ ಕಾಲ ಹೇಗಿದೆ, ಭಾರತದ ಸಂಕ್ರಮಣ ಕಾಲ ಹೇಗಿದೆ ಅಂತ ಕೇಳಿದರೆ ಅದು ಒಂದೊಂದು ಈ ಕುರುಡರು ಆನೆಯನ್ನು ಮುಟ್ಟಿದ ಸ್ಥಿತಿಯಾಗಿ ಹೇಳ್ತಾರೆ. ಕುರುಡರು ಆನೆಯನ್ನು ಮುಟ್ಟಿದಾಗ ಸ್ಥಿತಿ. ನಮ್ಮ ಸಂಕ್ರಮಣ ಕಾಲ ಹೇಗಿದೆ ಅಂದರೆ ಈ ಕೊರೋನಾ ಬಂದಾಗ ನಮ್ಮದೆಲ್ಲ ಮುಗೀತು ಅಂತ ಇತ್ತು ಒಂದು ಸಲ. ಮೊದಲನೇ ಕೊರೋನಾ ಬಂದಾಗ ಬಹುಶಃ ಇಡೀ ಬ್ರಹ್ಮಾಂಡವೇ ಮುಗೀತು ಅಂತ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೆವು. ಆದರೆ ಯಾವುದೋ ಒಂದು ಹಂತದಲ್ಲಿ ವಿಜ್ಞಾನಿಗಳು ಸೇರಿ ವ್ಯಾಕ್ಸಿನನ್ನು ಕಂಡುಹಿಡಿಯಕ್ಕೆ ಶುರು ಮಾಡಿ 4 ದೇಶಗಳು ಕಂಡುಹಿಡಿಕಿದ್ದವು. 5ನೇ ದೇಶ ಭಾರತ. ಈ 4 ದೇಶಗಳು ಮಾಡಿದ್ದೇನೆಂದರೆ ಅದನ್ನು ಎಷ್ಟು ರೂಪಾಯಿಗೆ ಮಾರ್ಬೋದು, ಯಾವ ದೇಶಕ್ಕೆ ಮಾರ್ಬೋದು, ಯಾವ ದೇಶ ನನ್ನ ಗುಲಾಮ ಆದರೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ ಕಾಲಘಟ್ಟ ಇತ್ತು. ಆದರೆ ಈ ದೇಶದ ವಿಜ್ಞಾನಿಗಳ ಪ್ರಯತ್ನದ ಫಲರೂಪವಾಗಿ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು, ವ್ಯಾಕ್ಸಿನೇಷನನ್ನು ಭಾರತದ ಎಲ್ಲ ಜನರಿಗೆ ಉಚಿತವಾಗಿ ಕೊಡುವುದು ಮಾತ್ರ ಅಲ್ಲ, WHO ಒಪ್ಪಿದರೆ ಎಲ್ಲಿಯಾದರೂ ಇಡೀ ಜಗತ್ತಿಗೆ ಕೊಡುವ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಘೋಷಣೆಯನ್ನು ಮಾಡಿದ ಕೂಡಲೇ ಇಡೀ ಸಿನಾರ ಚೇಂಜ್ ಆಯಿತು. ಜಗತ್ತಿನದ್ದು ಸಿನಾರವೇ ಚೇಂಜ್ ಆಯಿತು. ಎಲ್ಲರೂ ಹೇಳ್ತಾ ಇದ್ರು ಭಾರತ ಮೋದಿಯವರು ಇನ್ನು ಬೇಡ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಭಾರತಕ್ಕೆ ಆಹಾರ ಇಲ್ಲ ಕೊರೋನಾದ ಸಂದರ್ಭದಲ್ಲಿ ಅಂತ. ಅದರ ತದ್ವಿರುದ್ಧ ಏನು ಅಂತ ಕೇಳಿದರೆ ಭಾರತದ ಜನರಿಗೆ 6 ತಿಂಗಳ ಕಾಲ ಅಲ್ಲ, ಉಳಿದ ಜಗತ್ತಿನವರು ಯಾರು ಕೇಳಿದರೂ ಆಹಾರ ಕೊಡುವ ತಾಕತ್ತಿದೆ ಅಂತ ಜಗತ್ತಿನಲ್ಲಿ ಹೇಳಿದ ಏಕೈಕ ದೇಶ ಇದ್ದರೆ ಅದು ಭಾರತ. ಇದರ ಹಿಂದೆ ಯಾಕೆ ಅಂತ ಕೇಳಿದರೆ ಹಿಂದೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. ನಮ್ಮ ತಾಕತ್ತಿದೆ. ನಮ್ಮ ಸಾಮಾನ್ಯ ಒಬ್ಬ ಹಳ್ಳಿಯ ಹಾಲು ಸೊಸೈಟಿಯ ಅಧ್ಯಕ್ಷರಿಂದ ಹಿಡಿದು ಈ ದೇಶದ ಅಮಿತ್ ಶಾನವರೆಗೆ ನಮ್ಮ ನಿತ್ಯವಾಗಿ ಅದರ ಬಗ್ಗೆ ನಾವು ಆ್ಯಕ್ಟಿವಿಟೀಸನ್ನು ಮಾಡ್ತೇವೆ. ಸರ್ಕಾರಕ್ಕೆ 100% ಟ್ಯಾಕ್ಸನ್ನು ಕೊಡ್ತೇವೆ. ಎಲ್ಲಿವರೆಗೆ ಅಂತ ಕೇಳಿದರೆ ನನ್ನ ಮಿತ್ರನ ಒಂದು ಸೊಸೈಟಿಗೆ ಡಿಮಾನಿಟೈಸೇಷನ್ ಆಗಿ 6 ತಿಂಗಳಾಗಬೇಕಿದೆ, 6 ದಿವಸದಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿದರು. 6 ದಿವಸದಲ್ಲಿ ಇವನಲ್ಲಿ ಹಳೆ ನೋಟ್ ಉಂಟು, ಹೊಸ ನೋಟ್ ಉಂಟು ಅಂತ ಅಂತೇಳಿ ತಪ್ಪಲ್ಲ, ಅವರು ಮಾಡಿದ್ದು ತಪ್ಪಲ್ಲ. ಆದರೆ ಅವನಿಗೆ ಒಂದೇ ಒಂದು ನೋಟ್ ಸಿಗಲಿಲ್ಲ. 100% ಆ ಸಂಸ್ಥೆ ಚೆನ್ನಾಗಿತ್ತು. ಕಡೆಗೆ ಅಲ್ಲಿಯ CEO ಹೇಳಿದ ಮಾತೇನೆಂದರೆ, ನೀವು ನೋಡಿದ್ದೆಲ್ಲ ಸರಿ ಒಪ್ತೇನೆ, ನೀವು ಪ್ರೆಸ್ನವರಿಗೂ ಹೇಳಬೇಕಿದ್ದನ್ನು ಅಂತ. ಪ್ರೆಸ್ನವರನ್ನೆಲ್ಲ ಕರೀತೇನೆ, ಈ ಸಂಸ್ಥೆ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ. ಅಂದರೆ ನಮಗೆ ಅಷ್ಟು ತಾಕತ್ತಿದೆ ಇವತ್ತು ಅಂತ ಹೇಳಿ. ಇತ್ತೀಚೆಗೆ ಒಬ್ಬ GST ಆಫೀಸರ್ಗಳು ಬಂದರು. ಸಹಜವಾಗಿ ಅವರು ಬರೋ ತಪ್ಪಲ್ಲ, ಒಂದು ಸೊಸೈಟಿಯ ಮೇಲೆ ರೈಡ್ ಮಾಡಿದರು.
ರೈಡ್ ಮಾಡಿದ್ರು, ಎಲ್ಲ ಆಯಿತು. ಕಡೆಗೆ ಎಂಥದ್ದು ಸಿಗಲಿಲ್ಲ, ಅವರಿಗೆ ಏನೂ ಸಿಗಲಿಲ್ಲ. ಕಡೆಗೆ ಅಲ್ಲಿಯ ಅಧ್ಯಕ್ಷ ಹೇಳಿದ, ನೀವು ಇದನ್ನು ಪಬ್ಲಿಕ್ಕಿಗೆ ಹೇಳಬೇಕು ಅಂತ, ಪಬ್ಲಿಕ್ಕಿಗೆ ಹೇಳಬೇಕು. ಆ GST ಇವರ ಡ್ರೈವರ್ ಹೇಳ್ತಾ ಇದ್ದ, ಮೆಲ್ಲ ಹೇಳ್ತಾ ಇದ್ದ, ಎಂಕ್ಲು ಮಾರ್ಗದ ಬರಟು ಅಂತೂ ಜಾಸ್ತಿ ತಿಕ್ಕುದು ಅಂತ. ಅಂದರೆ ಇವತ್ತಿನ ಕಾಲ, ನಾನು ಅವರನ್ನು ದೂರಲಿಲ್ಲ, ಆದರೆ ನಾವು 100% ಪರ್ಫೆಕ್ಟಾಗಿ ಕಾನೂನುಬದ್ಧವಾಗಿ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡುವ ಸಹಕಾರಿ ಸಂಸ್ಥೆಗಳಿಂದಾಗಿ ಇವತ್ತು ಭಾರತ ಜಗತ್ತಿನ ಆರ್ಥಿಕತೆಯಲ್ಲಿ 5ನೇ ರಾಷ್ಟ್ರವಾಗಿ ಮೂಡಿಬರಲಿಕ್ಕೆ ಸಾಧ್ಯ ಆಗಿದೆ. ಹಿಂದೆ 10ನೇ ರಾಷ್ಟ್ರ ಇತ್ತು, ಇದು 5ನೇ ರಾಷ್ಟ್ರವಾಗಿ ಮೂಡಿಬರಲಿಕ್ಕೆ ಸಾಧ್ಯ ಆಗಿದೆ. ನಮಗೆ ಆ ರೀತಿಯ ವ್ಯವಸ್ಥೆಗೆ ಇಲ್ಲಿ ಒಂದು ಸಹಕಾರಿ ಸಂಸ್ಥೆ 100 ಜನರಿಗೆ ಉದ್ಯೋಗವನ್ನು ಕೊಡ್ತದೆ. ಕ್ಯಾಂಪ್ಕೋ ಇವತ್ತು 2,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಇಫ್ಕೋ ನನಗೆ ಗೊತ್ತಿದ್ದಾಗ ಒಂದು 10,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಅಮೂಲ್ ಸುಮಾರು ಒಂದು 10,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಬಹುಶಃ ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನು ಕೊಡಬಲ್ಲಂತಹ ವ್ಯವಸ್ಥೆಗಳಿದ್ದರೆ ಅದು ಸಹಕಾರಿ ಕ್ಷೇತ್ರ. ಈ ಶಾಸಕರಿಗೆ, MP ಗಳಿಗೆ ನನಗೆಲ್ಲ ಫೋನ್ ಬರ್ತಾ ಇರ್ತದೆ ಒಂದೊಂದು ಸಲ. ಏನಂದರೆ ಅವನಿಗೆ ಕೆಲಸ ಕೊಡಿ, ಇವನಿಗೆ ಕೆಲಸ ಕೊಡಿ ಅಂತ ಅವರು ಅಷ್ಟೇ ಹೇಳೋದು. ಆದರೆ ಕೆಲಸ ಕೊಡುವ ತಾಕತ್ತಿದ್ದರೆ ಅದು ಪುತ್ತೂರಿನ ಟೌನ್ ಬ್ಯಾಂಕಿಗೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳು ನಾವು ಕೆಲಸವನ್ನು ಕೊಟ್ಟು ಜನರೇಷನ್ ಎಂಪ್ಲಾಯ್ಮೆಂಟಲ್ಲಿ ದೊಡ್ಡ ಅವಕಾಶವನ್ನು ನಮಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಬಂಧುಗಳೇ, ನಾನು ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಪ್ರವಾಸಕ್ಕೆ ಹೋದಾಗ ಪುತ್ತೂರಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಪುತ್ತೂರು ಅಂದರೆ ಸಹಕಾರ ಕ್ಷೇತ್ರದ ಕಾಶಿ. 100 ವರ್ಷಗಳ ಹಿಂದೆ ಯೋಚನೆಯನ್ನು ಮಾಡಿದಂಥ ಹಿರಿಯರಿರ್ತಕ್ಕಂಥದ್ದು. ಮೊದಲನೆಯ ನಮ್ಮ ಜಿಲ್ಲೆಯ ಸಹಕಾರಿ ಸಂಘ ಪ್ರಾರಂಭ ಆದ್ದು ಪುತ್ತೂರಿನಲ್ಲಿ. ಮೊದಲನೆಯ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಸ್ಥಾಪನೆಯಾದ್ದು ಒಂದು ಪುತ್ತೂರಿನಲ್ಲಿ. ಮೊದಲನೆಯ ಸೌಹಾರ್ದ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಯಾದ್ದು ಪುತ್ತೂರಿನ ಸರಸ್ವತಿ. ಅಂದರೆ ಪುತ್ತೂರಿನ ಮಣ್ಣಿಗೆ, ಪುತ್ತೂರಿನ ಗಾಳಿಗೆ, ಪುತ್ತೂರಿನ ಜನಗಳಿಗೆ, ಪುತ್ತೂರಿನ ಹಿರಿಯರಿಗೆ ಒಂದು ಅದ್ಭುತವಾದ ಸಹಕಾರಿ ಕ್ಷೇತ್ರದೊಂದು ಶಕ್ತಿ ಇದೆ. ಆ ಶಕ್ತಿಯ ಫಲರೂಪವಾಗಿ ಇವತ್ತು ಟೌನ್ ಬ್ಯಾಂಕ್ ಪ್ರತಿಬಿಂಬಿಸ್ತಾ ಇದೆ. ಇದು ತನ್ನ ಕಾರ್ಯವ್ಯವಹಾರವನ್ನು ವಿಸ್ತರಿಸ್ತಾ ಇದೆ. ವಿಸ್ತರಿಸುವ ಸಂದರ್ಭದಲ್ಲಿ ನಾವೊಂದು ಪ್ರತಿ ವರ್ಷ ಲಾಭ ಮಾಡುವುದು, ಒಳ್ಳೆಯ ಆಡಿಟ್, ಇದೆಲ್ಲ ಒಂದು ಭಾಗ. ಆದರೆ ಇನ್ನೊಂದು ಭಾಗ ಇದೆ. ನಾವು ಸಾಮಾಜಿಕವಾಗಿ ಸೋಷಲ್ ಕ್ಯಾಪಿಟಲನ್ನು ಎಷ್ಟು ಮಾಡ್ತೇವೆ, ಇದು ಇವತ್ತಿನ ಅವಶ್ಯಕತೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಬರ್ತಾ ಇರಬೇಕಿದ್ರೆ ಆ ರೋಡ್ ಸೈಡಲ್ಲಿ ಆ ಕಸ ಮತ್ತು ಪ್ಲಾಸ್ಟಿಕ್ ತೊಟ್ಟೆ ನೋಡುವಾಗ ಎಷ್ಟು ನೋವಾಗ್ತದೆ ಅಂತ. ಇದು ಗಾಂಧಿಗೆ ಒಬ್ಬನಿಗೆ ಇರುವುದಾ, ಇದು ಮೋದಿಗೆ ಒಬ್ಬನಿಗೆ ಇರುವ ಕೆಲಸವಾ? ಇನ್ನು ನಮಗೊಂದು ಸ್ವಲ್ಪ ಜವಾಬ್ದಾರಿ ಇಲ್ವಾ? ನಮ್ಮ ಜನಗಳಿಗೆ ಒಂದಷ್ಟು ಜವಾಬ್ದಾರಿ ಇಲ್ವಾ? ಹಚ್ಚ ಹಸಿರು ನಮ್ಮ ಎದುರೇ ಬಿಸಾಡಿ ಹೋಗ್ತಾರೆ. ಬಹುಶಃ ಈ ರೀತಿಯ ಸಮಸ್ಯೆ ಸವಾಲುಗಳಿಗೆ ನಾವು ಕೂಡ ಒಂದಷ್ಟು ಉತ್ತರಗಳನ್ನು ಹೇಳಬೇಕು. 2ನೆಯ ಕೊರೋನಾ ಬಂದಾಗ ಇದು ಕಮ್ಮಿ ಆಯಿತು. ಯಾವುದು? ಆಕ್ಸಿಜನ್ನ ಭಾರಿ ದೊಡ್ಡ ಗೊದ್ದಲ ಆಕ್ಸಿಜನ್ ಇದ್ದು. ಆ ಸಂದರ್ಭದಲ್ಲಿ ಗುಜರಾತಿನ ಪಾಕಿಸ್ತಾನ ಮತ್ತು ಗುಜರಾತ್ನ ಬಾರ್ಡರಲ್ಲಿರುವ ಒಂದು ಮಿಲ್ಕ್ ಯೂನಿಯನ್ ಒಂದು ಯೋಚನೆ ಮಾಡಿತ್ತು. ಇಷ್ಟೊಂದು ದೊಡ್ಡ ಸಮಸ್ಯೆ ದೇಶಕ್ಕೆ, ಸಮಾಜಕ್ಕೆ, ರೈತರಿಗೆ, ಜನಗಳಿಗೆ, ಜಗತ್ತಿಗೆ ಬಂದಿರುವಾಗ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿತ್ತು. ಅಲ್ಲಿ ಅಧ್ಯಕ್ಷರ ತುರ್ತು ನಿರ್ಣಯವನ್ನು ಕೈಗೊಂಡರು. ಫಸ್ಟ್ ಏನಾದರೂ ಮಾಡಿ ಸರಿ, ತೊಂದರೆ ಇಲ್ಲ, ನಾವು ಒಂದು ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕಬೇಕು ಅಂತ ಹೇಳಿದರು. 1 ತಿಂಗಳ ಒಳಗೆ ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕಿದರು. ಎಲ್ಲೆಲ್ಲಿಂದ ವಿಮಾನದಿಂದ ಆ ಪಾರ್ಟನ್ನು ತರಿಸಿದರು. ನನಗೆ ಭಾರಿ ಆಶ್ಚರ್ಯ ಆಯಿತು. ಮತ್ತು ಮೊದಲನೇ ಬಾರಿಗೆ ಡಿಕ್ಲೇರ್ ಮಾಡಿದರು, ಇಡೀ ಗುಜರಾತಿಗೆ ನಾವು ಉಚಿತವಾಗಿ ಆಕ್ಸಿಜನನ್ನು ಸಪ್ಲೈ ಮಾಡ್ತೇವೆ ಅಂತ ಡಿಕ್ಲೇರ್ ಮಾಡಿದ ಏಕೈಕ ಸಂಸ್ಥೆ ಇದ್ದರೆ ಅದು ಸಹಕಾರಿ ಸಂಸ್ಥೆ. ಅಂದರೆ ಅನಿವಾರ್ಯ ಆದಾಗ ನಾವು ಎಲ್ಲ ಹೋಗಲಿಕ್ಕೂ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಅನಿಸಿದ್ದು. ಅದೇ ಅಧ್ಯಕ್ಷರನ್ನು ನನಗೆ ಭಾರಿ ಖುಷಿ ಆಯಿತು. ಅವರನ್ನು ಕೇಳಿದೆ, ಒಮ್ಮೆ ನಮ್ಮ ಸಹಕಾರ ಭಾರತೀಯ ರಾಷ್ಟ್ರೀಯ ಅಧಿವೇಶನದಲ್ಲಿ ನಿಮ್ಮ ಗುರಿ ಎಂಥದ್ದು, ಮುಂದಿನ ಗುರಿ ಏನು ಅಂತ. ಅವರು ವರ್ಷಕ್ಕೆ 1 ಕೋಟಿ ಗಿಡವನ್ನು ನೆಡ್ತಾ ಇದ್ದಾರೆ. 10 ವರ್ಷದ ಪ್ಲ್ಯಾನಿಂಗು. 10 ಕೋಟಿ ಗಿಡ ನೆಡ್ತೇವೆ, ಮಾತ್ರ ಅದನ್ನು ಪ್ರತಿ ವರ್ಷ ನೋಡ್ತೇವೆ. ಮುಂದೆ 10 ವರ್ಷ ಆದಮೇಲೆ ಕನಿಷ್ಠ 7 ರಿಂದ 8 ಕೋಟಿ ಗಿಡಗಳನ್ನು ಬೆಳೆಸಿ ಇಡೀ ಇದನ್ನು ಕಾಡಿನಾಗೆ ಮಾಡಬೇಕು ಅಂತ ಹೇಳುವ ನಮ್ಮ ಚಿಂತನೆ ಅಂತ ಹೇಳಿದರು. ಭಾರಿ ಖುಷಿ ಆಯಿತು ನಮಗೆ. ಆಯಿತು, ಇನ್ನೊಂದು ಏನು ಅಂತ ಹೇಳಿದ್ರು. ಯಾಕಂದರೆ ನಮ್ಮಲ್ಲಿ ಕಾಡಿದೆ, ಆದ ಕಾರಣ ಬೇರೆ ಅಂತ ಕೇಳಿದೆ ನಾನು. ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಿದ್ದೇನೆ. ನನಗೆ ಹಾಲು ಕರೆಯುವ ತಾಯಂದಿರ ಮಕ್ಕಳನ್ನು ನಮ್ಮ ಮೆಡಿಕಲ್ ಕಾಲೇಜಿಗೆ ಕಲಿಸಬೇಕು, ಅದಕ್ಕಾಗಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳುವ ಮಾತನ್ನು ಅಲ್ಲಿಯ ಮಿಲ್ಕ್ ಯೂನಿಯನ್ ಅವರು ಹೇಳಿದರು. ಇದು ಸಾಮಾನ್ಯವಾಗಿ ನಮ್ಮ ಮಂಗಳೂರು DCC ಬ್ಯಾಂಕು ಮಾಡ್ತದೆ, ಕೆಲವು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಮಾಡ್ತದೆ. ನಾನು ತುಂಬ ಸಲ ಚಂದ್ರಶೇಖರ್ ಬಪ್ಪಳಿಗೆ ಅವರು ಹೇಳಿದ್ದೆ, ನೀವೊಂದು ಸಲ ಪ್ರವಾಸ ಹೋಗಬೇಕು ಅಂತ. ನೀವು ಬುಲ್ಡಾನಾ ಅರ್ಬನ್ ಕ್ರೆಡಿಟ್ ಸೊಸೈಟಿ ಅಂತ ಒಂದು ಸೊಸೈಟಿ ಇದೆ ಮಹಾರಾಷ್ಟ್ರದಲ್ಲಿ, ಯಾರಾದ್ರು ವೆಬ್ಸೈಟಲ್ಲಿ ನೋಡಿ.
ಅವರದ್ದು 200 ಗೋಡೌನ್ಗಳಿದೆ, ಒಂದು 25 ಆಂಬುಲೆನ್ಸ್ಗಳಿದೆ, ಹಾಸ್ಪಿಟಲ್ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳಿದೆ, ತಿರುಪತಿಯಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ. ನಾನು ಮೊನ್ನೆ ಒಂದು ಅವರ ವೆಬ್ಸೈಟಲ್ಲಿ ನೋಡಿದೆ, ಅವರೊಂದು ಕರೆದಿದ್ದಾರೆ. ಏನು ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ಗೆಸ್ಟ್ ಹೌಸ್ ಕಟ್ಟಲಿಕ್ಕೆ ಕೊಟೇಶನನ್ನು ಕರೆದಿದ್ದಾರೆ. ಎಲ್ಲಿ? ಅಯೋಧ್ಯೆಯಲ್ಲಿ, ಮಹಾರಾಷ್ಟ್ರೆಯಲ್ಲಿ, ಎಲ್ಲಿ ಅಂದರೆ ನಾನೊಂದು ಸಲ ಅದರ ಅಧ್ಯಕ್ಷರನ್ನು ಮೀಟ್ ಮಾಡಿ ನಿಮ್ಮ ಕನಸುಗಳು ಏನು ಅಂತ ಚರ್ಚೆ ಮಾಡಿದಾಗ ಅವ್ರು ಹೇಳಿದ ಮಾತೇನೆಂದರೆ, ನಾವು ವರ್ಷದಲ್ಲಿ ಒಂದು ಸಲ ತಿರುಪತಿ ತಿಮ್ಮಪ್ಪನನ್ನು ಕಾಣಲಿಕ್ಕೆ ಟ್ರೈನ್ನಲ್ಲಿ ಹೋಗ್ತೇವೆ, ಎಲ್ಲಾದರೂ ತಿಮ್ಮಪ್ಪ ಭಗವಂತ ಒಪ್ಪಿದರೆ ನನ್ನ ಸದಸ್ಯರನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕಿದ್ದೇನೆ ಅಂತ ಮಾತನ್ನು ನನಗೆ ಒಂದು 20 ವರ್ಷಗಳ ಹಿಂದೆ ಹೇಳಿದರು ಅವರು. ಅಂದರೆ ಈ ಸಹಕಾರ ಕ್ಷೇತ್ರ ಅಂದರೆ ಅವಕಾಶಗಳ ಆಗರ ಮತ್ತು ಸಾಗರ, ನಾಯಕತ್ವದಕ್ಕೆ ವಿಫಲವಾದಂಥ ಅವಕಾಶ, ಸೇವೆ ಮಾಡಲಿಕ್ಕೆ ಭವ್ಯವಾದಂಥ ಅವಕಾಶ, ಜನಸಾಮಾನ್ಯರು ಎಲ್ಲರಿಗೂ ಕೂಡ ಸಮಾನತೆಯನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಒಂದು ಪವಿತ್ರ ಕ್ಷೇತ್ರ ಅಂತ ಇದ್ದರೆ ಅದು ಸಹಕಾರ ಕ್ಷೇತ್ರ. ಆ ಕ್ಷೇತ್ರದ ಪವಿತ್ರವಾದಂತಹ ಒಂದು ಬ್ಯಾಂಕು ಇವತ್ತು ವಿಟ್ಲಕ್ಕೆ ಕಾಲಿಟ್ಟಿದೆ. ಇದು ಯಶಸ್ವಿ ಆಗಲಿ, ಒಳ್ಳೆಯ ಠೇವಣಿ ಬರಲಿ, ಒಳ್ಳೆಯ ಸಾಲ ಹೋಗಲಿ, ಒಳ್ಳೆಯ ಲಾಭ ಬರಲಿ, ಸಾಮಾಜಿಕ ಕ್ಯಾಪಿಟಲ್, ಸೋಷಿಯಲ್ ಕ್ಯಾಪಿಟಲನ್ನು ಹೆಚ್ಚು ಮಾಡಲಿಕ್ಕೆ ಹೊಸ ಯೋಚನೆಗಳು ನಿಮ್ಮೊಂದಿಗೆ ಬರಲಿ. ನಿಮ್ಮೊಂದಿಗೆ ನಾವು ಕೂಡ ಸದಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಹೆಸರು ಪಡೀಲಿಕ್ಕೆ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ ತುಂಬ ಸವಾಲಿನ ಕ್ಷೇತ್ರ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ. 1.5ಗೆ ಇಂಟ್ರೆಸ್ಟಿಗೂ ವ್ಯತ್ಯಾಸ ಇದ್ದರೆ ಆಚೆ ಹೋಗ್ತಾನೆ. ಎಲ್ಲವನ್ನು ಮೀರಿ ಬೆಳೆಸ್ತಕ್ಕಂತಹ ಸವಾಲುಗಳು ನಮ್ಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿಗೆ ಇದೆ. ಇದು ಬೆಳೆಯಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಹಕಾರಿ ಸಪ್ತಾಹ ನಾಡ್ದು 20ನೇ ತಾರೀಕಿನವರೆಗೆ ನಡೀತಾ ಇದೆ, ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ಇದು ಕೂಡ ಯಶಸ್ವಿಯಾಗಲಿ. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಧನ್ಯವಾದ. ಸಹಕಾರಿ ರಂಗದ ಅದ್ಭುತ ವಿಷಯಗಳನ್ನು ಮತ್ತು ಮಹತ್ವವನ್ನು ನಮ್ಮೆಲ್ಲರ ಮುಂದಿಟ್ಟ ಶ್ರೀ SR ಸತೀಶ್ ಚಂದ್ರ ಸರ್ ತಮಗೆ ವೇದಿಕೆಯ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಬೆಳೆಯುತ್ತಿರುವ ನಮ್ಮ ಈ ವಿಟ್ಲಕ್ಕೆ ಒಂದು ಗೌರವಯುತವಾದಂಥ ಒಂದು ಬ್ಯಾಂಕ್ ಇವತ್ತು ಉದ್ಘಾಟನೆಗೊಂಡಿದೆ. ಹಾಗೆಯೇ ನಮ್ಮ ಈ ವಿಟ್ಲ ಪರಿಸರದಲ್ಲಿ ಇವಾಗ ಸಾಧಾರಣ ನಾನು ಲೆಕ್ಕ ಹಾಕಿದ ಕ್ರಮದಾಗಿ ಸಾಧಾರಣ 30ರಿಂದ 35 ಬ್ಯಾಂಕುಗಳು ಇಂದು ವಿಟ್ಲದಲ್ಲಿ ವ್ಯವಹಾರ ನಡೆಸುತ್ತದೆ. 39 ಅದರ ಜೊತೆಗೆ ಇಂದು ನಮ್ಮ ಪುತ್ತೂರು ಟೌನ್ ಬ್ಯಾಂಕ್ ಉದ್ಘಾಟನೆಗೊಂಡು ಇವತ್ತು ವಿಟ್ಲದ ಜನತೆಗೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದೆ. ವಿಟ್ಲದ ಜನತೆ ಖಂಡಿತವಾಗಿಯೂ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಪ್ರೀತಿಯ ವ್ಯವಹಾರವನ್ನು ಮಾಡಿಸ್ತಾ ಯಾವೊಂದು ಕಲಂಕರಹಿತವಾಗಿ ವ್ಯವಹಾರವನ್ನು ಮಾಡುವಂಥ ಈ ವಿಟ್ಲದ ಪ್ರಜೆಗಳು ಖಂಡಿತವಾಗಿಯೂ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಗಿ ನಿಮ್ಮ ಈ ವಿಟ್ಲಕ್ಕೆ ಪಾದಾರ್ಪಣೆಗೊಳಿಸಿದಂಥ ನಮ್ಮ ಈ ಬ್ಯಾಂಕಿನ ಆಡಳಿತ ವರ್ಗಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶ್ರೀ ಪಂಚಲಿಂಗೇಶ್ವರನು ನಿಮ್ಮ ಈ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಯಾವುದೇ ಒಂದು ತೊಂದರೆಯನ್ನು ಕೊಡದ ರೀತಿಯಲ್ಲಿ ವ್ಯವಹಾರ ನಡೆಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಶ್ರೀ ಕರುಣಾಕರ್ ನಾಯ್ತುಟೆ. ವಂದಿಸುತ್ತಾ 115 ವರ್ಷದ ಹಿಂದೆ ನಮ್ಮ ಟೌನ್ ಬ್ಯಾಂಕನ್ನು ಸ್ಥಾಪಿಸಿದ ಸಹಕಾರಿ ಪಿತಾಮಹ ಅವರ ಮೊಳಹಳ್ಳಿ ಶಿವರಾಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಸಮಸ್ತ ಗಣ್ಯರೇ ಹಾಗೂ ಸಭೆಗೆ ಆಗಮಿಸಿದ ಎಲ್ಲ ಸಮಸ್ತ ಸಹಕಾರಿ ಬಂಧುಗಳೇ, ಈ ಊರಿನ ಬಂಧುಗಳೇ, ನಿಮಗೆಲ್ಲರಿಗೂ ಶಿರಸ ವಂದಿಸುತ್ತಾ ಸಮಾರಂಭದ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 115 ವರ್ಷದ ಹಿಂದೆ 1909ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ನಮ್ಮ ಮೊಳಹಳ್ಳಿ ಶಿವರಾಯರಿಂದ ಸ್ಥಾಪಿಸಾದಂಥ ನಮ್ಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್
ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕಾಣಿಸಿಕೊಂಡು ಇತ್ತೀಚಿನ 5 ವರ್ಷದಲ್ಲಿ ಸಾಕಷ್ಟು ಆರ್ಥಿಕವಾಗಿ ನಾವು ಸಾಕಷ್ಟು ಮುಂದೆ ಬಂದಿದ್ದೇವೆ. ಈ ಪ್ರಗತಿಯಲ್ಲಿ 5 ವರ್ಷದಲ್ಲಿ ಸಾಧಾರಣ 2019-20 ಇಸ್ವಿಯಲ್ಲಿ ನಮ್ಮ ಒಟ್ಟು ವ್ಯವಹಾರ 98 ಕೋಟಿ ಇದ್ದದ್ದು ಈ ವರ್ಷ 120 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಬ್ಯಾಂಕಿನ ಕ್ಷೇಮ ನಿಧಿಯಲ್ಲಿ 2.39 ಕೋಟಿ ಇದ್ದದ್ದು 4.81 ಕೋಟಿಗೆ ಮಿಕ್ಕಿ ಇದೆ. ಅದೇ ರೀತಿ ನಾವು ಈ ವರ್ಷ ಪ್ರಸ್ತುತ ವರ್ಷದಲ್ಲಿ 77 ಲಕ್ಷಕ್ಕೆ ಮಿಕ್ಕಿ ನಮ್ಮ ಮೀಸಲು ನಿಧಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದೇವೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದರೆ, ನಮ್ಮ ಬ್ಯಾಂಕಿನ ಆರ್ಥಿಕ ಸದೃಢತೆಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಉದ್ದೇಶ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಇರುತ್ತೆ. ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ ಮಿನಿಮಮ್ 10% ಇರಬೇಕಾದ್ದು ನಮ್ಮದು ಈಗ ಹೆಚ್ಚು ಕಡಿಮೆ 33% ಇದೆ. ಅದು ಆರ್ಥಿಕ ಸದೃಢತೆಯನ್ನು ತೋರಿಸ್ತದೆ. ನಮ್ಮ ಬ್ಯಾಂಕು ಭಾಳ ಹಳೆಯ ಬ್ಯಾಂಕು. ಹಳೆಯ ಬೇರು ಹೊಸ ಚಿಗುರು ಇದೆರಡನ್ನು ನಾವು ಅಳವಡಿಸಿಕೊಂಡು ನಮ್ಮ ಹಿಂದೆ ಮಾಡಿದಂಥ ನಮ್ಮ ಸಮಾಜಕ್ಕೆ ನೀಡಿದಂಥ ಕೊಡುಗೆಯನ್ನು ಸ್ಮರಿಸುತ್ತಾ ಈಗಿನ ಆಧುನಿಕತೆಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ರಿಸರ್ವ್ ಬ್ಯಾಂಕಿನ ಅಂಡರಲ್ಲಿ ನಾವು ಬರುವಂಥದ್ದು ಆದ ಕಾರಣ ರಿಸರ್ವ್ ಬ್ಯಾಂಕ್ ಹೇಳಿದಂಥ ಎಲ್ಲ ನಿಯಮಗಳನ್ನು ಚಾಚು ತಪ್ಪದೆ ನಾವು ಅಳವಡಿಸಿಕೊಂಡಿದ್ದೇವೆ. ಕೋರ್ ಬ್ಯಾಂಕಿಂಗ್ ಸಿಸ್ಟಮನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬ್ಯಾಂಕಿನಲ್ಲಿ 15 KV ಸೋಲಾರ್ ಗ್ರಿಡ್ಡನ್ನು ನಾವು ಮಾಡಿದ್ದೇವೆ. ಈ ವರ್ಷ 12% ಡಿವಿಡೆಂಡನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಸದಸ್ಯರಿಗೂ ಉತ್ತಮ ಉಡುಗೊರೆಯನ್ನು ನೀಡಿದ್ದೇವೆ. ನಮ್ಮಲ್ಲಿ ಕೆಲಸ ಮಾಡುವಂಥ ದಕ್ಷ ಸಿಬ್ಬಂದಿ ವರ್ಗದವರಿದ್ದಾರೆ. ಅವರಿಗೂ ವಸ್ತ್ರವನ್ನು ನೀತಿ ಸಂಹಿತೆಯನ್ನು ನಾವು ಜಾರಿಗೊಳಿಸಿದ್ದೇವೆ. ಅದೇ ರೀತಿ ಈ ವರ್ಷದ ಸಾಧನೆ ಏನು ಅಂತೇಳಿದರೆ, ನಮ್ಮ ಬ್ಯಾಂಕು ನಿವ್ವಳ ನೆಟ್ NPA ಇದನ್ನು 0% ಅದಕ್ಕೆ ನಾವು ಇಳಿಸಿದ್ದೇವೆ. ಇದರಿಂದಾಗಿ ನಮಗೆ ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಹೇಳುವಂಥ ಸರ್ಟಿಫಿಕೇಟನ್ನು ನಮ್ಮ ಸ್ಟ್ಯಾಚ್ಯುಟರಿ ಆಡಿಟರ್ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ನಾವು ಆ ಸರ್ಟಿಫಿಕೇಟ್ ಸಿಕ್ಕಿದ ನಂತರ RBI ನಿಯಮಾನುಸಾರವಾಗಿ ನಾವು ಕೆಲವೊಂದು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವು ಬ್ಯಾಂಕನ್ನು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇರುವಾಗ ಎಲ್ಲಿ ಮಾಡ್ಬೋದು ಅಂತೇಳಿ ಹೇಳುವ ವಿಚಾರ ಬಂದಾಗ ಎಲ್ಲರೂ ಯುನಾನಿಮಸ್ ಆಗಿ ನಾವು ಮಾಡಿದ್ದು ವಿಟ್ಲದಲ್ಲೇ ಮಾಡುವ ಅಂಥೇಳಿ. ಯಾಕಂದರೆ ನಮ್ಮ ಪುತ್ತೂರು ಮತ್ತು ವಿಟ್ಲಕ್ಕೆ ಬಹಳ ಹಿಂದಿನ ಸಂಬಂಧವೇ ಇದೆ. ಸೊ ಈ ಕಾರಣಕ್ಕಾಗಿ ನಾವು ವಿಟ್ಲದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಎಲ್ಲ ಸದಸ್ಯರ ಕನಸು. ಇದನ್ನು ಆ ನಿಟ್ಟಿನಲ್ಲಿ ನಾವಿಲ್ಲಿ ನಿಮ್ಮ ಎದುರು ನಿಂತಿದ್ದೇವೆ. ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ರೀತಿಯ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಗೃಹ ಸಾಲ ಸಿಗ್ತದೆ, ಆಸ್ತಿ ಅಡಮಾನ ಸಾಲ ಉಂಟು, ವ್ಯಾಪಾರ ಸಾಲ ಇದೆ, ಹಾಗೂ ವಿಶೇಷವಾಗಿ ಚಿನ್ನಾಭರಣ ಸಾಲ ಇದೆಲ್ಲವನ್ನು ನಾವು ಕೊಡ್ತಾ ಇದ್ದೇವೆ. ಬ್ಯಾಂಕಿಗೆ ನಾವು ಮುಂಚೂಣಿಯಲ್ಲಿದ್ದೇವೆ ಪುತ್ತೂರಿನಲ್ಲಿ. ಈ ನಿಟ್ಟಿನಲ್ಲಿ ನಾವು ಅದೇ ರೀತಿ ನಾವು ನಮ್ಮ ಠೇವಣಿಗೆ ಭಾರತ ಸರ್ಕಾರದ ವಿಮಾ ಭದ್ರತೆ ಸಹ ಇದೆ. ಆಕರ್ಷಕ ಬಡ್ಡಿಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಎಲ್ಲ ಸೇವೆಯನ್ನು ವಿಟ್ಲದ ಜನರು ಉಪಯೋಗಿಸಿಕೊಂಡು ನಮಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಸೇರಿದಂಥ ಎಲ್ಲ ಸಹಕಾರಿ ಬಾಂಧವರಿಗೂ ಮತ್ತು ವಿಟ್ಲದ ಸಮಸ್ತ ಜನರಿಗೂ ಶಿರಸ ನಮಸ್ಕರಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ವಂದನೆಗಳು ಸರ್. ಇಡೀ ದೇಶದ ಜನ ಸಹಕಾರಿ ಹಬ್ಬದ ಸಂಭ್ರಮದಲ್ಲಿರುವಂಥ ಈ ಸಂದರ್ಭದಲ್ಲಿ ವಿಟ್ಲದ ಜನತೆಗೆ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನ ದೊಡ್ಡ ಕೊಡುಗೆ ಪ್ರಥಮ ಶಾಖೆಯನ್ನು ವಿಟ್ಲದಲ್ಲಿ ಆರಂಭ ಮಾಡುವ ಮುಖಾಂತರ ಇವತ್ತು ಆ ಒಂದು ಸಹಕಾರಿ ಸಪ್ತಾಹ ಸಹಕಾರಿ ಹಬ್ಬಕ್ಕೆ ಇವತ್ತು ಮೆರಗು ನೀಡುವಂಥ ಕೆಲಸವನ್ನು ಇವತ್ತು ಪುತ್ತೂರಿನ ಕೋಆಪರೇಟಿವ್ ಟೌನ್ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಟೌನ್ ಬ್ಯಾಂಕಿನ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ವಿಶ್ವಾಸ ಸನೆಯವರು, ಕಾರ್ಯಾಧಿಕಾರಿ ಶೇಖರ್ ಶೆಟ್ಟಿ ಅವರು, ನಮ್ಮ ಮುಖ್ಯ ಸಂಘ ಸಂಘದ ಅಧ್ಯಕ್ಷರು RC
ಆರ್ಯನವರು, ಜಯಂತಿ ನಾಯ್ಕವರು, ಹೇಮಂತರವರು, ನಮ್ಮ ಒಂದು ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕರ್ನಾಟಕದ ಉಪಾಧ್ಯಕ್ಷರು ಎಲ್ಲ ಬಂಧುಗಳು, ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸಹಕಾರಿ ಸಂಘಗಳು, ಇವತ್ತು ಗ್ರಾಮೀಣ ಬ್ಯಾಂಕ್ಗಳು, ಟೌನ್ ಬ್ಯಾಂಕ್ಗಳು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್, ನಬಾರ್ಡ್ ಎನ್ನುವುದು, ಅದೇ ರೀತಿಯಲ್ಲಿ ಅಲ್ಲಲ್ಲಿರುವಂಥ ನಮ್ಮ ಪ್ರಾದೇಶಿಕ ಬ್ಯಾಂಕ್ಗಳಿರ್ಬೋದು, ಪ್ರಾಥಮಿಕ ಬ್ಯಾಂಕ್ಗಳು ಇವತ್ತು ಯಾವ ರೀತಿಯ ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಇವತ್ತು ಟೌನ್ ಬ್ಯಾಂಕ್ ಕೂಡ ದೊಡ್ಡ ಮಟ್ಟದ ಆರ್ಥಿಕ ವ್ಯವಸ್ಥೆಯನ್ನು ಪುತ್ತೂರಿನ ಜನತೆಗೆ ಕೊಟ್ಟು ಇವತ್ತು ವಿಟ್ಲದಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಆರಂಭ ಮಾಡುವ ಮುಖಾಂತರ ವಿಟ್ಲದ ಈ ಒಂದು ಪಟ್ಟಣ ಪಂಚಾಯತ್ ಪ್ರದೇಶದಲ್ಲಿರುವಂಥ ಎಲ್ಲ ಜನರ ಆ ಒಂದು ಏನು ಸಾಲ ಸೌಲಭ್ಯ ಇರ್ಬೋದು, ಅದೇ ರೀತಿಯಲ್ಲಿ ಅವರ ಆ ಒಂದು ಡೆಪಾಸಿಟ್ ಇರ್ಬೋದು, ಅದರ ಒಟ್ಟಿಗೆ ಇವತ್ತು ಬೇರೆ ಬೇರೆ ಮೂಲಭೂತ ಸೌಲಭ್ಯವನ್ನು ಕೂಡ ಒದಗಿಸುವಂಥ ಕೆಲಸ ಒಂದು ಟೌನ್ ಬ್ಯಾಂಕ್ ಮಾಡಲಿಕ್ಕಿದೆ. ನಾನು ವಿಶೇಷವಾಗಿ ಪುತ್ತೂರಿನಲ್ಲಿ ಜನತೆ ಯಾವ ರೀತಿ ಸಹಕಾರ ಬೆಳೆಸಿದಾರೋ ಅದೇ ರೀತಿಯಲ್ಲಿ ವಿಟ್ಲದ ಮಹಾಜನತೆ ಕೂಡ ವಿಶೇಷವಾಗಿ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದಾರೆ. ಇಲ್ಲಿ ಹೆಚ್ಚು ಹೆಚ್ಚು ವ್ಯವಹಾರವನ್ನು ಮಾಡಿ ಮುಂದಿನ ಶಾಖೆಯನ್ನು ತೆರೆಯಲಿಕ್ಕೆ ಈ ವಿಟ್ಲ ಶಾಖೆ ಬುನಾದಿ ಆಗಬೇಕು ಅಂತೇಳಿ ಹೇಳ್ತಾ ಇಲ್ಲಿಯ ಪಂಚಲಿಂಗೇಶ್ವರ ದೇವರು ಈ ಒಂದು ಶಾಖೆಯನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಲಿ ಅಂತೇಳಿ ಶುಭ ಹಾರೈಸ್ತಾರೆ.